I am Dr. Meghna Gaonkar. Ready? Yes. Start. ಅವರು ನಟಿ ಕೂಡ ಮತ್ತೆ ಇತ್ತೀಚೆಗೆ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಮೇಡಮ್ ನಿಮ್ಗೆ ಕಂಗ್ರಾಟ್ಸ್. I did it. Yay! ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ನಾನೊಂದು ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಆ ಇವೆಂಟ್ ಅಲ್ಲಿ ದೇ ಆನರಿಂಗ್ ಮೀ ಫಾರ್ ಮೈ PhD, ಫಾರ್ ಮೈ ಡಾಕ್ಟರೇಟ್. ಸೊ ಇಟ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್. ಸೊ ಈ ಸ್ಪೆಷಲ್ ಇವೆಂಟ್ಗೆ ಐ ವಾಂಟ್ ಟು ವೇರ್ ಅ ಸಾರಿ, ಸಮಥಿಂಗ್ ಟ್ರೆಡಿಷನಲ್. ನನ್ನ ಸಾರಿ ಕಲೆಕ್ಷನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಸಾರೀಸ್ ಇದೆ. ಸೊ ಐ ಹ್ಯಾವ್ ದಿಸ್ ಪರ್ಪಲ್ ಪಿಂಕ್ ಸಾರಿ. ತುಂಬಾ ದಿನದಿಂದ ಐ ವಾಂಟ್ ಟು ವೇರ್ ದಿಸ್ ಸಾರಿ ಅಂಡ್ ಫೈನಲಿ ದೇರ್ ಇಸ್ ಅ ಗುಡ್ ಒಕೇಶನ್ ಫಾರ್ ದ್ಯಾಟ್. Today I want to feel gorgeous, gracious, feminine, beautiful, traditional yet very modern. So I'm going to start getting ready now. Be with me. So this is Kavya. Hi Kavya. She's a makeup artist. ನೀವು ಅವ್ರನ್ನ ಫಾಲೋ ಮಾಡಿ ನಿಮಗೆ ಇವೆಂಟ್ಸಲ್ಲಿ ಮೇಕಪ್ ಬೇಕಿದ್ರೆ ಪ್ಲೀಸ್ ಆಸ್ಕ್ ಹರ್ ಫಾರ್ ಮೇಕಪ್ ಬಿಕಾಸ್ ಶಿ ಡಸ್ ಎ ಗುಡ್ ಜಾಬ್. ಓಕೆ, ಸೊ ಮೇಕಪ್ ನಡೀತಾ ಇದೆ. ಆಲ್ಮೋಸ್ಟ್ ಡನ್ ಆ್ಯಕ್ಚುಲಿ. ಹೇರ್ ಆಲ್ಮೋಸ್ಟ್ ಆಗಿದೆ. ಐ ನೀಡ್ ಸಮ್ ಮೋರ್ ಕರ್ಲ್ಸ್. ಯು ನೋ ವಾಟ್, ಪ್ರತಿ ಸಲ ನಾನು ಮೇಕಪ್ ಮಾಡಿಸ್ಕೊಡ್ಬೇಕಾದ್ರೆ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ ಶೂಟಿಂಗಲ್ಲಿ. ಆಮೇಲೆ ಒಂದು ರೂಮ್ ಇರುತ್ತೆ, ಮಿರರ್ ಇರುತ್ತೆ, ಯಾವತ್ತೂ ವ್ಯೂ ಇರಲ್ಲ ನನಗೆ ನೋಡಲಿಕ್ಕೆ. ಬಟ್ ಟುಡೇ ಅಟ್ ಮೈ ಹೋಮ್ ಐ ಆಮ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ವ್ಯೂ ವೈಲ್ ಡೂಯಿಂಗ್ ಮೈ ಮೇಕಪ್. This is Ashwini, Hello. hairstylist. She is also doing a wonderful job. As far as I can see, you can reach out to her for any hairstyle needs. This is Vikas, our photographer. ಅವರು ಈ ಮ್ಯಾಗಝೀನು, ವಿಕಾಸ್ ಮ್ಯಾಗಝೀನ್ ತೋರಿಸಿ. ಸೊ ದಿಸ್ ಇಸ್ ರೂಪತರ ಮ್ಯಾಗಝೀನು. ಇಲ್ಲಿ ಫೋಟೋ ಇದೆಯಲ್ಲ, ಯಾರು ಕ್ಲಿಕ್ ಮಾಡಿರೋದು ವಿಕಾಸ್? ದಿಸ್ ಇಸ್ ವಿಕಾಸ್ ಕ್ಲಿಕ್ ಆಕ್ಚುಲಿ. ಹೌದು ಹೌದು. ಸೊ ದಟ್ ಇಸ್ ಹಿಮ್. ದಟ್ ಇಸ್ ಅ ಗ್ರೇಟ್ ಜಾಬ್ ಬೈ ಯು. ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು ಸೋ ಮಚ್. ಕಾಂಗ್ರಾಟ್ಸ್, ನಿಮ್ಮ ಕ್ಲಿಕ್ ಮ್ಯಾಗಝೀನ್ ಕವರ್ ಅಲ್ಲಿ ಬಂದಿದೆ. ಎಲ್ಲ ಒಳಗಡೆನೂ ಇದೆ ನಿಮ್ದು. ಓ, ನಿಮ್ದು ಈ ಕ್ಲಿಕ್ಕು ನಿಮ್ದೇನೆ. ಕಾಂಗ್ರಾಟ್ಸ್. ಯಾ ಸಾರ್ ಇದಿದ್ಯಾ? ಓ ಯಾ, ದಿಸ್ ಇಸ್ ಲಾಸ್ಟ್ ಇಯರ್. ಇಲ್ಲ, ನಾನು ಇದು ನೋಡಿಲ್ಲ ಆಕ್ಚುಲಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಸ್ಪೆಷಲ್ ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದೆ. ಸಿನಿಮಾ ಅವಾರ್ಡ್ಸ್ ಅನ್ವೇಲಿಂಗ್ ಫಂಕ್ಷನ್ ಅಲ್ಲಿ ದೇ ಆರ್ ಆನರಿಂಗ್ ಮೀ ಫಾರ್ ಮೈ PhD. ಸೊ ದಿಸ್ ಇಸ್ ಮೈ PhD ಥೀಸಿಸ್. 6 ವರ್ಷದ ಹಾರ್ಡ್ ವರ್ಕು, ಮೈ ರಿಸರ್ಚ್ ವರ್ಕ್ ಇಸ್ ಆಲ್ ಇನ್ ದಿಸ್ ಬುಕ್. ಥೀಸಿಸ್ ಇಸ್ ಅಬೌಟ್ ಸಿನಿಮಾ ಆ್ಯಂಡ್ ಲಿಟ್ರೇಚರ್. ಆ್ಯಂಡ್ ಐ ಥಿಂಕ್ ಸಿನಿಮಾ ಅಲ್ಲಿ PhD ಮಾಡಿದವರು ತುಂಬ ಕಮ್ಮಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಟುಡೇ ಮೈ ಫಿಲ್ಮ್ ಇಂಡಸ್ಟ್ರಿ, ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ, critics awards noru, they're giving me this honor and I'm so excited. I'm very 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 proud of this girl because she worked very hard and she's in a wonderful job. And this is my doctorate certificate. Innu main certificate bandilla. Convocation is about 2 months away. I am Dr. Meghna Gaonkar. ಅನ್ಸಲ್ಲ ಅಲ್ಲ ಡಾಕ್ಟರ್ ಮೆಘ್ನಾ ಗಾಂವ್ಕರ್ ಅಂತ? ಆಕ್ಚುಲಿ ನನ್ನ ಫೀಲಿಂಗ್ ಇಲ್ಲ. ನನಗೇನು ಫೀಲಿಂಗ್ ಅಂದರೆ, ನಾನು ಇನ್ನೂ ಚಿಕ್ಕ ಮಗು, ಇನ್ನೂ ಶುರು ಮಾಡ್ತಾ ಇದ್ದೀನಿ ಲೈಫು ಅಂತಾನೆ ಅನಿಸ್ತಾ ಇದೆ. ಐ ಡೋಂಟ್ ಫೀಲ್ ಲೈಕ್ ಅ ಡಾಕ್ಟರ್, ಬಟ್ ಯಾ, ಐ ಡಿಡ್ ಇಟ್. ಆ್ಯಕ್ಚುಲಿ ಒಂದು ಒಳ್ಳೆ ಇವೆಂಟ್ ಬರಲಿ, ಈ ಸಾರಿ ಹಾಕೊಂಡು ಹೋಗ್ತೀನಿ ಅಂತ ವೇಟ್ ಮಾಡ್ತಾ ಇದ್ದೆ. ದಿಸ್ ಇಸ್ ಫ್ರಮ್ ಒನ್ ಆಫ್ ಮೈ ಕಲೆಕ್ಷನ್ಸ್. ಈ ಕಲರ್ ನನಗೆ ತುಂಬ ಇಷ್ಟ. ಐ ಆಬ್ಸಲ್ಯೂಟ್ಲಿ ಲವ್ ದಿಸ್ ಕಲರ್. Very excited to finally wear this sari. Of course, idar jote from my collection I have this jewelry, temple jewelry. Actually,
ಆ ಸ್ಯಾರಿ ಇಲ್ದಿರೇ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. Let me wear my sari now. Ta-da! Almost done. ಇನ್ನು ಫೋಟೋ ಶೂಟ್ ಬೇರೆ ಮಾಡಬೇಕು. ಈ ಲುಕ್ ಅಲ್ಲಿ we have to get some great pictures. Curls are looking very good. ಇಲ್ಲೆಲ್ಲರೂ ಹೇಳ್ತಿದ್ದಾರೆ curls ಬಿಟ್ಕೊಂಡು ಹೋಗಿ ಬನ್ ಬೇಡ ಅಂತ. I'm confused, so we'll just quickly check. I love the smell of mallige hoovu. My favorite. What do you think, Vikas? Curls. Curls, huh? Curls. Nimgu curls, huh? Yes. Okay, fine. So on public demand, I'm going with curls. I think this looks very chic and very stylish. Okay, I'm ready for pictures now. Let's do this. So this is the balcony. ನನ್ನ ಮನೆಯ ಫೇಮಸ್ ಬ್ಯಾಲ್ಕನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಎಲ್ಲ ಫಾಲೋವರ್ಸ್ಗೆ ತುಂಬಾ ಇಷ್ಟ ನನ್ನ ಮನೆ ಆಗಿದ್ವಿ, ಬಾಲ್ಕನಿ ಆಗಿದ್ವಿ, ಬಿಕಾಸ್ ಆಫ್ ದ ಗ್ರೀನರಿ. Half an hour ನಾನು ಹೋಗ್ಬೇಕು. It's getting very late. Vikas is making me sit here, stand there. We are done with the shoot. Before time. Yeah, before time. Before I leave, yes. No matter where you go, you have to look good and you have to smell awesome. Let's rock it. I'm on my way to the function. I'm on time, all set. Madam, congratulations. We're so proud of you. ಅವರು ನಟಿ ಕೂಡ ಮತ್ತೆ ಇತ್ತೀಚೆಗೆ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಮೇಡಮ್ ನಿಮ್ಗೆ ಕಂಗ್ರಾಟ್ಸ್. ಮತ್ತೆ ನಮ್ಮ ಸಿನಿಮಾ ಪತ್ರಕರ್ತರ ಪರವಾಗಿ ಅವ್ರನ್ನ ಗೌರವಿಸಬೇಕು. ಶ್ಯಾಮ್ ಸರ್. ನಮಸ್ಕಾರ ಎಲ್ರಿಗೂ. ನಮ್ಮ ಇಂಡಸ್ಟ್ರಿಲಾಗಿರಲಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಚೆ ಎಲ್ಲ ಕಡೆನೂ ಫಿಲ್ಮ್ ಅವಾರ್ಡ್ಸ್ ಅಂತ ಬಂದಾಗ ತುಂಬ ಅವಾರ್ಡ್ ಫಂಕ್ಷನ್ಸ್ ಇದೆ. ತುಂಬ ಫಾರ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅಂತ ತುಂಬ ಅವಾರ್ಡ್ ಫಂಕ್ಷನ್ಸ್ ಆಗುತ್ತೆ. ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ, ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನಾನು ಅವಾರ್ಡ್ ಫಂಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್, ಆಲ್ ದ ಕ್ರಿಟಿಕ್ಸ್, ಅದು ನಮ್ಮ ಇಂಡಸ್ಟ್ರಿನವರು. ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್. ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ಶ್ಯಾಮ್ ಸರ್, ಶರಣು ಸರ್,
ವಿಜಯ್ ಸರ್, ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ, ಧನ್ಯವಾದಗಳು. ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನಮ್ಮ ಸ್ಪೆಷಾಲಿಟಿ ಏನು ಅಂದ್ರೆ ಇದೇನೆ, ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ನಾವೇನು ಕತೆಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್, ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ಲಾಸ್ಟ್ ಮಂತ್ ಡಾಕ್ಟರೇಟ್ ಬಂತು. ನಾನು ಇನ್ನೂವರೆಗೂ ಸೆಲೆಬ್ರೇಟ್ ಮಾಡಿಲ್ಲ, ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ಆಗಲಿ, ಎಲ್ಲೂ ಸೆಲೆಬ್ರೇಟ್ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಿರೋದು. ಆಮೇಲೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ನಾನು PhD ಮಾಡಿದಾಗ ಇಟ್ ವಾಸ್ ನಾಟ್ ಅ ವೆರಿ ಈಸಿ ಜರ್ನಿ. ಆ್ಯಂಡ್ ಈ ಜರ್ನಿ ನಾನು ಹೋಗ್ಬೇಕಾದ್ರೆ ಒಂದು 5-6 ವರ್ಷದ ಜರ್ನಿ ಇತ್ತು. ಬಟ್ ಅದ್ರ ಹಿಂದಿನ 10 ವರ್ಷದ ಹಿಂದೆ ನಾನು ಮಾಡಬೇಕು ಅಂತ ಇತ್ತು. ಆ ಜರ್ನಿಯಲ್ಲಿ ಇಟ್ ವಾಸ್ ಅ ಬಿಗ್ ಸ್ಟ್ರಗಲ್. ಸಾಕಷ್ಟು ಸಲ ಇದು ನನಗೆ ಬೇಕಾ, ಮಾಡಬೇಕಾ, ಬಿಟ್ಬೇಡ ಅಂತಾನು ಅನ್ಸಿದೆ ನಿಜವಾಗ್ಲೂ. ಬಟ್ ಇಲ್ಲ, ನಾನು ಇದು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ನೆನಪಿಸ್ಕೊಂಡು ಐ ವುಡ್ ರಿಮೈಂಡ್ ಮೈ ಸೆಲ್ಫ್ ಆ್ಯಂಡ್ ಐ ವುಡ್ ಕಂಟಿನ್ಯೂ ವಿತ್ ಡಿಟರ್ಮಿನೇಷನ್ ಆ್ಯಂಡ್ ಪೇಷನ್ಸ್. ಆ 2-3 ರೀಸನ್ಸ್ಗಳು ಏನು ಅಂದರೆ, ಒಂದು ನನ್ನ ತಂದೆಗೆ ನಾನು IAS ಆಫೀಸರ್ ಆಗ್ಬೇಕಂತ ಇತ್ತು, ಬಟ್ ನಾನು ಆಗಲಿಲ್ಲ, ಸಿನಿಮಾ ಆಕ್ಟರ್ ಆದೆ. ಇನ್ನೊಂದೇನಿತ್ತಂದ್ರೆ, ಇವಳು ನನ್ನ ಮಗಳು ಶಿ ಹ್ಯಾಸ್ ಟು ಬಿ ದ ಹೈಲಿ ಎಜುಕೇಟೆಡ್ ಡಾಕ್ಟರ್ ಮೇಘ್ನಾ ಗಾಂವ್ಕರ್ ಅಂತ ಅನ್ಸ್ಕೊಳ್ಬೇಕು ಅಂತ. ದಿಸ್ ಇಸ್ ಫಾರ್ ಹಿಮ್ ಆಬ್ವಿಯಸ್ಲಿ. ಇನ್ನೊಂದು, ನನಗೆ ಇಷ್ಟವಾದ ಸಬ್ಜೆಕ್ಟ್ನ ನಾನು ತಗೊಂಡೆ, ಸಿನಿಮಾ ಆ್ಯಂಡ್ ಲಿಟ್ರೇಚರ್. ಸೊ ನನ್ನ PhD ಥೀಸಿಸ್ ಬಂದು ಇಟ್ಸ್ ಅಬೌಟ್ ಕಾದಂಬರಿ ಆಧಾರಿತ ಕಥೆಗಳು. ಸಿನಿಮಾ ಬಂದಾಗ, ಸಿನಿಮಾ ಅಂತ ಮಾಡಿದಾಗ ಅದ್ರ ಹಿಂದಿನ ಸೈನ್ಸ್ ಏನು, ಅದರ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ, ಆಮೇಲೆ ಅದರ ಫೈನಾನ್ಸಸ್ ಏನು, ಮಾರ್ಕೆಟಿಂಗ್ ಏನು, ಅದ್ರ ಬಗ್ಗೆ ನನ್ನ ಥೀಸಿಸ್ ಇರೋದು. ಸೊ ನಾನು ಈ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಆಯಿತು ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಶ್ಯಾಮ್ ಸರ್ ಹೇಳ್ದಂಗೆ ಇದು ಒಂದು ಆರ್ಟ್ ಅಲ್ಲ. ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸ್, ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಲೋಗೋ ಇದ್ದ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ರೈಟ್ಲಿ ಚೋಸನ್ ಬೈ ದೆಮ್. ನಮ್ಮ ಸಿನಿಮಾ ಇಂಡಸ್ಟ್ರಿ ಇಸ್ ಅ ಕಲ್ಬಿನೇಷನ್ ಆಫ್ ಸೋ ಮೆನಿ ಆರ್ಟ್ ಫಾರ್ಮ್ಸ್ ಅಲ್ವಾ. ಸೊ ನನಗೆ ತುಂಬ ಹೆಮ್ಮೆ ಆಯಿತು ನನಗೆ ಸಿನಿಮಾ ಹಿಸ್ಟ್ರಿ ಬಗ್ಗೆ ಓದಬೇಕಾದ್ರೆ. when I was researching, I felt like I'm a part of this beautiful industry called cinema ಅಂತ. ಅದೊಂದು. ಇನ್ನೊಂದೇನಂದ್ರೆ ರೀಸನ್ನು, ನಂಗೆ ತುಂಬ ಬೇಜಾರು ಆ್ಯಂಡ್ ತುಂಬ ಕೋಪ ಬರೋದು ಏನು ಅಂದರೆ, ಹೀರೋಯಿನ್ಸು ಅಂದಾಗ ಬರೀ ಗ್ಲಾಮರು ಅಥವಾ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ದೇ ನಾಟ್ ವೆರಿ ಇಂಟೆಲಿಜೆಂಟ್, ಹಂಗೆ ಹಿಂಗೆ ಅಂತ ಒಂದು ಅಸಂಪ್ಷನ್ ಇದೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲ್ಲ. ಬಟ್ ನನಗೇನಂದರೆ ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ದಟ್ actresses are highly educated. ನಮ್ಮಲ್ಲೂ ಇದೆ, ವಿ ಆರ್ ಇಂಟೆಲಿಜೆಂಟ್ ಹ್ಯೂಮನ್ ಬೀಯಿಂಗ್ಸ್, ಇಂಟೆಲೆಕ್ಚುಯಲ್ ಕ್ರಿಯೇಚರ್ಸ್ ಅಂತ ನಾನು ಪ್ರೂವ್ ಮಾಡಬೇಕಾಗಿತ್ತು. ಅದೊಂದು ಇನ್ನೊಂದಿತ್ತು. ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ಅಲ್ಲಿ ಇಲ್ಲಿ ನನಗೆ ಡೌಟ್ ಬಂದಾಗ ನನಗೆ ಪ್ರೋತ್ಸಾಹ ಸಿಕ್ಕಿದ್ದು ಅದರಲ್ಲಿ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ಶರಣು ಸರು. ನಿಜ ಹೇಳ್ತಾ ಇದ್ದೀನಿ, ನಮಗೆ ಆ ಟೈಮಲ್ಲಿ ಏನೋ ಒಂದು ಬಿಟ್ಬೇಡ ಬೇಡ ಅಂದಾಗ ಒಂದು ಸಣ್ಣ ಮೆಸೇಜ್ ಬಂದರೂ ಕೂಡ ಅದೊಂದು ತುಂಬ ದೊಡ್ಡ ಶಕ್ತಿ ಆಗುತ್ತೆ ನಮಗೆ. ಎಸ್, ಐ ಹ್ಯಾವ್ ಟು ಕಂಟಿನ್ಯೂ ಅಂತ. ಸೊ ಅವ್ರಿಲ್ಲ ಮೇಡಮ್ ಚೆನ್ನಾಗಿ ಮಾಡ್ತಾ ಇದ್ರೆ ಒಳ್ಳೇದು ಮಾಡಿ ಅಂತ ಹೇಳಿದಾಗ ಹೌದಲ್ಲ ಕರೆಕ್ಟು ಅಂತ ಒಂದು ಪ್ರೋತ್ಸಾಹ ಸಿಗೋದು ನನಗೆ. ಆಮೇಲೆ ಕಂಪ್ಲೀಟ್ ಆದ್ಮೇಲೂ ಕೂಡ ನನಗೆ ಡಾಕ್ಟರೇಟ್ ಬಂದ್ಮೇಲೆ ಅವ್ರದ್ದು ಎಷ್ಟು ಜೆನ್ಯೂನ್ ಆಗಿರೋ ಮೆಸೇಜ್ ಬಂತು ಅಂದ್ರೆ ಸರ್ ಹತ್ರದಿಂದ ಐ ಫೆಲ್ಟ್ ವೆರಿ ಹ್ಯಾಪಿ. ಈ ಪ್ರೋಗ್ರಾಮು ಕರೆದ್ಮೇಲೆ ನನಗೆ ಬರಲೇಬೇಕು ಅಂತ ಇತ್ತು. ಥ್ಯಾಂಕ್ ಯು ಸರ್ ಫಾರ್ ದಿಸ್ ವಂಡರ್ಫುಲ್ ಆನರ್. ಅದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಸ್ಟೇಜ್ ಮೇಲೆ ನನಗೆ ಆನರ್ ಸಿಕ್ಕಿದೆ ಅಂದ್ರೆ ನನ್ನ ಸಿನಿಮಾ ಇಂಡಸ್ಟ್ರಿ ನನಗೆ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಆನರ್ ಸರ್. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ. ಆ್ಯಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿ ತುಂಬ ದೊಡ್ಡ ರೀತಿಲಿ ಇಂಪ್ಯಾಕ್ಟ್ ಮಾಡುತ್ತೆ. ನಾನು ಥೀಸಿಸಲ್ಲಿ ಚಿಕ್ಕದಾಗಿ ಹೇಳಿದ್ದೀನಿ, ಸೈಕಲಾಜಿಕಲಿ ಆಗಲಿ, ಕಲ್ಚರಲಿ, ಸೋಷಲಿ ತುಂಬ ದೊಡ್ಡ ಇಂಪ್ಯಾಕ್ಟು. ನಾವೆಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಫಾರ್ ಅಪ್ರಿಷಿಯೇಟಿಂಗ್ ಆರ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಒಂದು ಫೈನಲ್ ಪ್ರಶ್ನೆ ಇಲ್ಲಿ ತನಕ, ಅಂದರೆ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬಂದಾರೆ, ನೀವು ಆ್ಯಂಕರಿಂಗ್ ಮಾಡೋದಂಥದ್ದನ್ನು ಇವತ್ತು ನೆನೆಸ್ಕೋತಾರೆ ಭಾಳ ಮಂದಿ. ಅದನ್ನು ಒಂದ್ಸಲಿ ಮೇಘ್ನಾ ಗಾಂವ್ಕರ್ ರೀಕಾಲ್ ಮಾಡೋದಾದ್ರೆ ಆ್ಯಂಕರಿಂಗ್. ಅಯ್ಯೋ ಸರ್, ನನಗೆ ಐ ಕಾಂಟ್ ಬಿಲೀವ್ ಇಟ್ ಆ್ಯಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಕಡೆ ಏನೋ ಒಂದು ಅಟ್ರಾಕ್ಷನ್ ನನಗೆ. ನಾನು ಆ್ಯಕ್ಟಿಂಗ್ ಮಾಡಬೇಕು, ಇವ್ರು ಹಿಂಗೆ ಮಾಡ್ತಾರೆ, ನಾನು ಇದನ್ನು ಮಾಡ್ಬೋದಲ್ಲ, ನಾನು ಮಾಡಬೇಕು ಅಂತ ಆ ಥರ ಅನ್ಸೋದು. ಬಟ್ ಹೆಂಗೆ ಬರಬೇಕು ಅಂತ ನಮ್ಗೆ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿಗೆ. ಆಮೇಲೆ ಭಯ ಕೂಡ ಮನೇಲಿ ಬಿಡಲ್ಲ, ಜನ ಚೆನ್ನಾಗಿದಾರ ಹೆಂಗೆ ಅಂತ ಏನೋ ಒಂದು ಇರುತ್ತೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಗೊತ್ತಿರಲಿಲ್ಲ. ಫಸ್ಟು ಆ್ಯಂಕರಿಂಗ್ ಜಾಬ್ ಸಿಕ್ಕಾಗ ಓಕೆ ಮಾಡೋಣ, ಒಂದು ಪಾಕೆಟ್ ಮನಿ ಸಿಗುತ್ತೆ ಕಾಲೇಜಲ್ಲಿ ಅಂತ ಮಾಡಿದ್ದು. ಆ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಹೆಂಗೆ ಕರ್ಕೊಂಡು ಹೋಯ್ತು ನನಗೆ ಅಂದರೆ, ಇದು ನಾನು ಮಾಡಿರೋ ಕೆಲಸ ಅಂತೂ ಅಲ್ಲ, ಏನೋ ದೇವ್ರದ್ದೇನೋ ಆಶೀರ್ವಾದ ಇದೆ ಸರ್. ಖಂಡಿತವಾಗ್ಲೂ ನಾನು ಮಾಡಿರೋದಲ್ಲ ಇದು.
ಡನ್ ಫಾರ್ ದ ಡೇ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸಿನಿಮಾ ಇಸ್ ಸಚ್ ಅ ಬ್ಯೂಟಿಫುಲ್ ಮೀಡಿಯಮ್ ಅಂದರೆ ಐ ಫೀಲ್ ವೆರಿ ಪ್ರಿವಿಲೇಜ್ ಟು ಬಿ ಅ ಪಾರ್ಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಇವತ್ತಿನ ಎಲ್ಲ ಕೆಲಸ ತುಂಬ ಚೆನ್ನಾಗಾಯಿತು, ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾವ್ ಐ ಆಮ್ ಡ್ರೈವಿಂಗ್ ಬ್ಯಾಕ್ ಹೋಮ್. ಐ ನೀಡ್ ಟು ಡ್ರೈವ್ ಸೇಫ್ಲಿ. I'll see you guys in the next one. Please take very good care of yourself. Thank you so much and don't forget to subscribe to my channel. Okay? Bye.